ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಕೆಂಡ ಸಂಪಿಗೆ ಧಾರಾವಾಹಿಯ ಒಂದು ಚಿಕ್ಕ ಅಪ್ಡೇಟ್ನ ನಾನು ನಿಮಗೆ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನನ್ನ ವೀಡಿಯೋ ಯಾವುದ್ಯಾವುದೆಲ್ಲ ಅಪ್ಲೋಡ್ ಮಾಡ್ತೀನಿ ಹೊಸ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ನೀವು ಅವಾಗ ಆರಾಮಾಗಿ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಬಹುದು. ಫ್ರೆಂಡ್ಸ್, ಇನ್ನು ಇಲ್ಲಿ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಆಗಬಹುದು ಅಂತಂದರೆ, ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಸಾಧನ ಅವರು ಸುಮನನ್ನು ಸಿಕ್ಕಾಕ್ಸ್ಬೇಕು, ಸತ್ಯನ ತಿಳ್ಕೊಬೇಕು, ಮನೆಯವ್ರ ಮುಂದೆಗಡೆ ಎಲ್ಲನೂ ಕೂಡ ನಾವು ಬಯಲು ಮಾಡಲೇಬೇಕು ಅಂತ ತುಂಬ ಹಠ ಹಿಡ್ದಿದ್ದಾರೆ. ಇದಕ್ಕೆ ಜಾನ್ವಿ ಅವರ ಸಪೋರ್ಟ್ ಕೂಡ ತುಂಬಾ ಇದೆ. ಈಗ ಅವರು ಸುಮನನ್ನು ಕರ್ಕೊಂಡು ಅವ್ರ ಫ್ರೆಂಡ್ ಇರುವಂತಹ ಹಾಸ್ಪಿಟಲ್ಗೆ ಬಂದು ಅಡ್ಮಿಷನ್ ಮಾಡಿದ್ದಾರೆ. ಈಗ ಆ ಡಾಕ್ಟರ್ ಸತ್ಯನ ಹೇಳ್ತಾರ, ಮತ್ತೆ ಈಗ ಸಾಧನಂಗೆ ಎಲ್ಲ ವಿಷಯ ಗೊತ್ತಾಗುತ್ತಾ? ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ. ಇನ್ನು ಇಲ್ಲಿ ಸುಮನನ್ನು ಚೆಕ್ ಮಾಡಿದಂತಹ ಡಾಕ್ಟರ್ ಬಂದು ಸಾಧನ ಫ್ರೆಂಡ್, ಅವರು ವನಜಾ ಡಾಕ್ಟರ್ ಅವರು ಬಂದು ಇಲ್ಲಿ ಸಾಧನ ಜೊತೆ ಮಾತಾಡ್ತಿರ್ತಾರೆ. ನೋಡು ಸಾಧನ, ನಾನು ನಿನಗೆ ಒಂದು ಸತ್ಯ ಹೇಳ್ತೀನಿ, ನೀನು ಅಂದ್ಕೊಂಡಿರೋದು ನಿಜ, ನಿನಗೊಂದು ಗುಡ್ ನ್ಯೂಸ್ನ ನಾನು ಕೊಡ್ತಿದ್ದೀನಿ. ನೀನು ಅಂದ್ಕೊಂಡಿರೋ ಥರ ಅವಳು ಹೊಟ್ಟೆನಲ್ಲಿ ಮಗು ಇಲ್ಲ, ಅವಳಿಗೆ ಅಬೋರ್ಷನ್ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಜಾಹ್ನವಿ ಮತ್ತು ಇಲ್ಲಿ ಸಾಧನ ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾರೆ. ಸಾಧನ ಖುಷಿನಲ್ಲಿ ಎಸ್ 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 ಹೌದು, ನಾನು ಹೇಳಿಲ್ವ ಜಾನು ಅವಳು ಹೊಟ್ಟೆನಲ್ಲಿ ಮಗು ಇಲ್ಲ ಅಂತ, ಅವಳು ನಮಗೆ ಇಷ್ಟು ದಿನ ನಮ್ಮಿಬ್ರಿಗೂ ಎಲ್ಲ ನಮ್ಮ ಇಡೀ ಮನೆಯವ್ರಿಗೆ ಮೋಸ ಮಾಡ್ತಿದ್ಲು ಅಂತ ತುಂಬಾ ಖುಷಿ ಪಡ್ತಿರ್ತಾಳೆ. ಅಷ್ಟರಲ್ಲಿ ರಿಪೋರ್ಟ್ ಸಿಗುತ್ತಾ ಅಂತ ಕೇಳಿದಾಗ ವನಜಾ ಡಾಕ್ಟರ್ ಹೌದು ರಿಪೋರ್ಟು ಸಿಗುತ್ತೆ, ಬನ್ನಿ ಕ್ಯಾಬಿನ್ಗೆ ಅಂತ ಹೇಳಿ ಇಲ್ಲಿ ಸಾಧನ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಇಲ್ಲಿ ಸುಮನ ಇರೋ ಕಡೆ ಚಿಟ್ಟೆ ಅವರು ಬರ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಈ ಸತ್ಯ ಸಾಧನೆಗೆ ಗೊತ್ತಾಗಬಾರ್ದು, ಗೊತ್ತಾದ್ರೆ ಒಂದು ದೊಡ್ಡ ರಂಪಾಟನೇ ಆಗ್ಬಿಡುತ್ತೆ, ಹೇಗಾದರೂ ಮಾಡಿ ಇದನ್ನ ತಡಿಬೇಕು ಅಂತ ಬರ್ತಾರೆ. ಅವ್ರ ಕೈಲಿ ತಡೆಯೋಕ್ಕಾಗುತ್ತಾ? ಹಾಗೆ ಮುಂದೆ ನೋಡ್ತಾ ಇರಿ. ಇನ್ನು ಇಲ್ಲಿ ಸಾಧನಂಗೆ ಡಾಕ್ಟರ್ ರಿಪೋರ್ಟ್ನ ಕೊಡ್ತಾರೆ, ತಗೊಳ್ಳಿ ಇದು ಮಿಸ್ಕ್ಯಾರೇಜ್ ಆಗಿರುವಂತಹ ರಿಪೋರ್ಟು ತಗೊಳ್ಳಿ ಅಂತ ಹೇಳಿ ಸಾಧನನ ಕೈಗೆ ರಿಪೋರ್ಟು ಕೊಡ್ತಾರೆ. ಸಾಧನ ಕೈಗೆ ರಿಪೋರ್ಟು ಸಿಗುತ್ತೆ. ಸಾಧನ ಮನಸ್ಸಲ್ಲೇ ಅನ್ಕೋತಿರ್ತಾಳೆ, ಅಬ್ಬಾ ಇವಾಗ ರಿಪೋರ್ಟು ಸಿಕ್ಕಿದೆ, ಅವಳನ್ನ ನಾನು ಹೇಗೆ ಆಟ ಆಡಿಸ್ತೀನಿ ನೋಡ್ಕೊ ಅಂತ ಮನಸ್ಸಲ್ಲೇ ಅನ್ಕೊಂತಿರ್ತಾಳೆ. ಅನ್ಕೊಂಡು ಥ್ಯಾಂಕ್ ಯು ವನಜಾ, ನೀನು ಮಾಡಿದ್ದು ತುಂಬ ನನಗೆ ದೊಡ್ಡ ಹೆಲ್ಪ್ ಅಂತ ಕೇಳಿದಾಗ ಥ್ಯಾಂಕ್ಸ್ ಏನು ಬೇಡ, ಪರವಾಗಿಲ್ಲ, ನಾನು ಒಬ್ಬ ಡಾಕ್ಟರ್, ಮತ್ತು ಆ ಹುಡುಗಿ ನೋಡು ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ದಾಳೆ, ನಾನು ಪ್ರೆಗ್ನೆಂಟ್ ಅಂತ ನಿಮ್ಮೆಲ್ರಿಗೂ ಕೂಡ ಯಾಮಾರಿಸ್ತಿದ್ದಾಳೆ, ಅದನ್ನು ಹೇಗಾದರೂ ಮಾಡಿ ಬಯಲ್ ಮಾಡು ಅಂತ ಹೇಳಿ ಈ ಕಡೆ ಡಾಕ್ಟರ್ ಸುಮ್ಮನೆ ಆಗ್ತಾರೆ. ಅಷ್ಟರಲ್ಲಿ ಸರಿ ನಾನು ಅವಳನ್ನ ಕರ್ಕೊಂಡು ಹೋಗ್ಬೋದಾ ಮನೆಗೆ ಅಂತ ಹೇಳಿದಾಗ ಡಾಕ್ಟರ್ ಸರಿ ಅವಳನ್ನ ನೀವು ಆರಾಮಾಗಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಸಾಧನ ಅವರು ಅಲ್ಲಿಂದ ಹೊರಡ್ತಾರೆ. ಇನ್ನು ಅಷ್ಟರಲ್ಲಿ ಚಿಟ್ಟೆ ಅಲ್ಲಿ ಹಾಸ್ಪಿಟಲ್ ಹತ್ರ ಬರ್ತಾನೆ. ಚಿಟ್ಟೆ ಸಾಧನ ಕೈಲಿರೋ ರಿಪೋರ್ಟ್ನ ನೋಡಿ ಆ ರಿಪೋರ್ಟ್ನ ಹೇಗಾದರೂ ಮಾಡಿ ಕದಿತಾನ ಅಥವಾ ಸಾಧನ ಆ ರಿಪೋರ್ಟ್ನೆಲ್ಲ ಉಳಿಸ್ಕೊಂಡು ಮನೆಯವ್ರ ಮುಂದೆಗಡೆ ಸುಮನ ಸುಳ್ಳು ಹೇಳ್ತಿರೋದನ್ನು ಬಯಲ್ ಮಾಡ್ತಾಳೆ. ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್.